ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ನಟಿ ರನ್ಯಾ ಅವರ ಬಂಧನವಾಗಿದೆ. ವಿಚಾರಣೆ ನಡೀತಾ ಇದೆ, ತನಿಖೆಗಳು ನಡೀತಾ ಇದೆ. ಒಂದೊಂದೇ ವಿಚಾರಗಳು ಈಗ ಬಯಲಾಗ್ತಾ ಇದೆ. ಇದು ನಿನ್ನೆ ಮೊನ್ನೆ ಆಗಿರತಕ್ಕಂಥದ್ದಲ್ಲ, ಬಹಳಷ್ಟು ದಿನಗಳಿಂದ ನಡೆದಿರತಕ್ಕಂಥ ಸ್ಮಗ್ಲಿಂಗ್ ಇದು. ಜೊತೆಗೆ ನಟಿ ರನ್ಯಾ ಲ್ಯಾವೆಲ್ಲಿ ರಸ್ತೆಯಲ್ಲಿ ಅಪಾರ್ಟ್ಮೆಂಟ್ ಮೇಲೆ ಈಗ ದಾಳಿಯನ್ನು ಕೂಡ ಮಾಡಿದ್ದಾರೆ. ಯಾವಾಗ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ನಟಿ ರನ್ಯಾ ಅವರ ಬಂಧನ ಆಯಿತೋ, ಈಗ ಲ್ಯಾವೆಲ್ಲಿ ರಸ್ತೆಯಲ್ಲಿ ಆಕೆಯ ಒಂದು ಅಪಾರ್ಟ್ಮೆಂಟ್, ಅಂದರೆ ಅಪಾರ್ಟ್ಮೆಂಟ್ನ ಒಂದು ಫ್ಲ್ಯಾಟ್ನಲ್ಲಿ ಅವರು ವಾಸವಾಗಿದ್ದರು. ಅಲ್ಲಿ ದಾಳಿ ಮಾಡಿದ್ದಾರೆ DRI ಅಧಿಕಾರಿಗಳು. 2.5 ಕೋಟಿ ಹಣ ಸಿಕ್ಕಿದೆ ಮನೆಯಲ್ಲಿ, ಜೊತೆಗೆ 2.06 ಕೋಟಿ ಮೌಲ್ಯದ ಚಿನ್ನ ಸಿಕ್ಕಿದೆ. ಈಕೆ ವಾಸವಿದ್ದ ಫ್ಲ್ಯಾಟ್ನ ಬಾಡಿಗೆನೇ ತಿಂಗಳಿಗೆ 4.5 ಲಕ್ಷ. 3 ತಿಂಗಳ ಹಿಂದಷ್ಟೇ ಈ ಐಷಾರಾಮಿ ಫ್ಲ್ಯಾಟ್ಗೆ ಅವರು ಶಿಫ್ಟ್ ಆಗಿದ್ದರು. ರನ್ಯಾ ರಾವ್ನ ಫ್ಲ್ಯಾಟ್ಗೆ ಕರೆತಂದು ತಲಾಶ್ ಮಾಡಿದ್ದಾರೆ ಅಧಿಕಾರಿಗಳು. ಸ್ಪಾಟ್ ಮಹಜರ್ ಅಂತಾರಲ್ಲ ಆ ರೀತಿ ಸುಮಾರು 2 ಚೀಲದಷ್ಟು ಹಣ ದಾಖಲಾತಿಯನ್ನು ಕೊಂಡೊಯ್ದಿದ್ದಾರೆ ಅಧಿಕಾರಿಗಳು. 2 ಚೀಲದಷ್ಟು ಹೇಳಿದ್ವಲ್ಲ, 2.5 ಕೋಟಿ ಕ್ಯಾಶ್ ಇತ್ತು ಮನೆಯಲ್ಲಿ, ಆಮೇಲೆ 2.6 ಲಕ್ಷ ಮೌಲ್ಯದ ಚಿನ್ನ ಇತ್ತು. ಅಕ್ರಮ ಹಣ ವಹಿವಾಟು ವರ್ಗಾವಣೆ ಆಗಿದೆ. ಇಡಿ ಅವರು ಇಂಟರ್ಫಿಯರ್ ಆಗಬೇಕಾಗುತ್ತೆ ಈ ಪ್ರಕರಣದಲ್ಲಿ. ಅಕ್ರಮವಾಗಿ ಚಿನ್ನ ಸಾಗಾಟ ಮಾಡ್ತಿದ್ದ ಆರೋಪದಲ್ಲಿ ಬಂಧನವಾಗಿರುವಂತಹ ಸ್ಯಾಂಡಲ್ವುಡ್ ನಟಿ ರನ್ಯಾ ರಾವ್ ಪ್ರಕರಣಕ್ಕೆ ಮತ್ತಷ್ಟು ಟ್ವಿಸ್ಟ್ ಸಿಗ್ತಾ ಇರುವಂಥದ್ದು. ಅದರಲ್ಲಿಯೂ DRI ಅಧಿಕಾರಿಗಳು ನಿನ್ನೆ ಅವರ ಮನೆಯನ್ನು ಪರಿಶೀಲನೆ ಮಾಡಿದಂಥ ವೇಳೆಯಲ್ಲಿ 2.5 ಕೋಟಿ ನಗದು ಸಿಕ್ಕಿತ್ತು. ನಂತರದಲ್ಲಿ ಪರಿಶೀಲನೆ ಮುಂದುವರಿಸಿದಂಥ ವೇಳೆಯಲ್ಲಿ 2.6 kg ಚಿನ್ನ ಕೂಡ ಪತ್ತೆಯಾಗಿದೆ ಅನ್ನೋ ಮಾಹಿತಿ ಈಗ ಖಚಿತವಾಗ್ತಾ ಇರುವಂಥದ್ದು. ನೀವು ನೋಡ್ತಾ ಇರ್ಬೋದು, ಲ್ಯಾವೆಲ್ಲಿ ರಸ್ತೆಯಲ್ಲಿರುವಂಥ ನಂದವಾಣಿ ಏನು ಮನೆ ಏನಿದೆ, ಈ ಅಪಾರ್ಟ್ಮೆಂಟ್ನ 3ನೇ ಫ್ಲೋರಲ್ಲಿ ರನ್ಯಾ ರಾವ್ ವಾಸ ಮಾಡ್ತಿದ್ರು ಆಕೆ ಪತಿಯೊಂದಿಗೆ. ಅಂದರೆ ಈಗೇನು ಅಕ್ರಮವಾಗಿ ದುಬೈನಿಂದ ಚಿನ್ನವನ್ನು ತರ್ತಾ ಇರಬೇಕಾದ್ರೆ DRI ಅಧಿಕಾರಿಗಳ ಕೈಲಿ ಆಕೆ ಸಿಕ್ಬಿದ್ದಿರ್ತಾಳೆ. ಸಿಕ್ಬಿದ್ದ ನಂತರದಲ್ಲಿ ಸುಮಾರು 14 kg ಚಿನ್ನಾಭರಣವನ್ನು ಅಕ್ರಮವಾಗಿ ದುಬೈನಿಂದ ಸಾಗಾಟ ಮಾಡ್ತಿದ್ದ ಆರೋಪದಲ್ಲಿ ಆಕೆಯನ್ನು ಬಂಧನ ಮಾಡಿ ಈಗಾಗಲೇ ಜೈಲಿಗೂ ಕೂಡ ಕಳಿಸಿರುವಂಥದ್ದು. ಅದಾದ ನಂತರದಲ್ಲಿ ಅವರ ಮನೆಯನ್ನು DRI ಅಧಿಕಾರಿಗಳು ಪರಿಶೀಲನೆ ಮಾಡ್ತಾರೆ. ಮೊದಲಿಗೆ 2.5 ಕೋಟಿ ನಗದು ಸಿಗುತ್ತೆ. ನಂತರದಲ್ಲಿ ನಿನ್ನೆ ರಾತ್ರಿ ಕೂಡ ಪರಿಶೀಲನೆ ಮುಂದುವರೆಸಿದಂಥ ವೇಳೆಯಲ್ಲಿ 2.6 ಗ್ರಾಮು ಚಿನ್ನಾಭರಣ ಕೂಡ ಪತ್ತೆಯಾಗಿರುವಂಥದ್ದು. ಅದರ ಜೊತೆಗೆ ಆಕೆ ಪದೇ ದುಬೈ ಮತ್ತು ಮಲೇಷ್ಯಾಗೆ ಯಾಕೆ ಹೋಗಿ ಬರ್ತಿದ್ರು ಅನ್ನೋದ್ರ ಬಗ್ಗೆ ಕೂಡ ಅಧಿಕಾರಿಗಳಿಗೆ ಒಂದಷ್ಟು ಅನುಮಾನ ಮೂಡಿತ್ತು. ಅದಕ್ಕೆ ಮೂಡಿದ ನಂತರದಲ್ಲಿ ಆಕೆಯನ್ನು ಪರಿಶೀಲನೆ ಮಾಡಿದಂಥ ವೇಳೆಯಲ್ಲಿ ಚಿನ್ನಾಭರಣ ಪತ್ತೆಯಾಗಿರುವಂಥದ್ದು. ಅದು ಅಷ್ಟಲ್ಲದ್ರ ಜೊತೆಗೆ ಒಬ್ಬ ಹಿರಿಯ ಅಧಿಕಾರಿಯ ಮಗಳಾಗಿದ್ದು ಕೂಡ ಈ ರೀತಿಯಾಗಿ ಅಕ್ರಮವಾಗಿ ಚಿನ್ನಾಭರಣವನ್ನು ಸಾಗಣೆ ಮಾಡಿದ ಆರೋಪದಲ್ಲಿ ಹಲವು ಅಧಿಕಾರಿಗಳು ಮತ್ತು ಉದ್ಯಮಿ ಮಕ್ಕಳು ಮತ್ತು ರಾಜಕಾರಣಿ ಮಕ್ಕಳು ಕೂಡ ಇದೇ ರೀತಿಯಾಗಿ ದುಬೈಗೆ ಪದೇ ಅಂದರೆ ತಿಂಗಳಲ್ಲಿ 3-4 ಬಾರಿ ದುಬೈಗೆ ಹೋಗಿ ಬರ್ತಿರುವುದ್ರ ಬಗ್ಗೆ ಅಧಿಕಾರಿಗಳಿಗೆ ಮಾಹಿತಿ ಸಿಕ್ಕಿರುವಂಥದ್ದು. ಯಾವ ಕಾರಣಕ್ಕಾಗಿ ಹೋಗಿ ಬರ್ತಿದ್ರು ಮತ್ತು ಅಲ್ಲಿಂದ ಅಕ್ರಮವಾಗಿ ತಂದಂಥ ಚಿನ್ನಾಭರಣವನ್ನು ಇಲ್ಲಿ ಯಾರಿಗೆ ನೀಡ್ತಿದ್ರು ಅನ್ನೋದ್ರ ಬಗ್ಗೆ ಕೂಡ ಈಗ ತನಿಖೆ ನಡೀಬೇಕಾಗಿರುವಂಥದ್ದು. ಸದ್ಯಕ್ಕೆ ಈಗ ಏನು ಅವರ ಪತಿ ಕೂಡ ಜೊತೆಗಿದ್ರು, ಅವರನ್ನು ವಿಚಾರಣೆ ಮಾಡಿ ಈಗ ಕಳಿಸ್ಕೊಟ್ಟಿರುವಂಥದ್ದು. ಈಗ ನಿನ್ನೆ ಸಂಜೆ ಹೊತ್ತಿಗೆ ನಟಿ ರನ್ಯಾ ರಾವ್ ಇದ್ದರು, ಅವರನ್ನು ಪರಪ್ನಗರ ಜೈಲಿಗೆ ಕಳಿಸಿರುವಂಥದ್ದು. ಉಳಿದಂತೆ ಮತ್ತೆ ಅವರನ್ನು ಕಸ್ಟಡಿಗೆ ಕೇಳುವಂಥ ಸಾಧ್ಯತೆ. ದೊಡ್ಡ ಮಟ್ಟದಲ್ಲಿ ಚಿನ್ನಾಭರಣವನ್ನು ಆಕೆ ಸ್ಮಗ್ಲಿಂಗ್ ಮಾಡ್ತಿದ್ರು ಅಂದರೆ ಅದರ ಉದ್ದೇಶ ಏನಾಗಿತ್ತು ಮತ್ತು ಇವರ ಹಣದ ವ್ಯವಹಾರ ಏನಾಗಿತ್ತು ಅನ್ನೋದು ಒಂದು ಕಡೆ ಇದ್ದರೆ, ಮತ್ತೊಂದು ಕಡೆ ಬೆಂಗಳೂರಿಗೆ ತಂದು ಅದನ್ನು ಏನು ಮಾಡ್ತಾ ಇದ್ದು ಅನ್ನೋ ಅನುಮಾನಗಳು ಕೂಡ ಅಧಿಕಾರಿಗಳಿಗೆ ಇರುವಂಥದ್ದು. ಆ ನಿಟ್ಟಿನಲ್ಲಿ ಆಕೆಯನ್ನು ಮತ್ತೆ ಬಾಡಿ ವಾರೆಂಟ್ ಮೇಲೆ ಕಸ್ಟಡಿಗೆ ಪಡೆಯುವ ಎಲ್ಲ ಸಾಧ್ಯತೆಗಳು ಕೂಡ ಸದ್ಯಕ್ಕಿರುವಂಥದ್ದು. ಸದ್ಯದ ಮಾಹಿತಿ ಪ್ರಕಾರ ಈಗೇನು 2.6 kg ಚಿನ್ನಾಭರಣ ಸಿಕ್ಕಿದೆ, ಅದರ ಮೂಲವನ್ನು ಅಧಿಕಾರಿಗಳು ಕೆದಕ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಲೋಕೇಶ್ ಜೊತೆ ಉಮೇಶ್, ಪಬ್ಲಿಕ್ TV, ಬೆಂಗಳೂರು. ಸೊ ಈ ಪ್ರಕರಣದಲ್ಲಿ ನಾನು ಆಗಲೇ ಹೇಳ್ತಾ ಇದ್ದ ಹಾಗೆಯೇ ಕೋಟಿಗಟ್ಟಲೆ ಹಣ ವರ್ಗಾವಣೆ ಆಗಿದೆ. ಇಲ್ಲಿಂದ ದುಬೈಗೆ ಕ್ಯಾಶ್ ತೊಗೊಂಡು ಹೋಗಬೇಕು ಅಥವಾ ಬೇರೆ ರೂಪದಲ್ಲಿ ದುಡ್ಡು ಹೋಗಬೇಕು, ಅಲ್ಲಿ ಆಕೆ ಚಿನ್ನವನ್ನು ಪರ್ಚೇಸ್ ಮಾಡಬೇಕು, ಅಲ್ಲಿಂದ ಚಿನ್ನವನ್ನು ಆಕೆ ಬೆಂಗಳೂರಿಗೆ ತರಬೇಕು. ಅಕ್ರಮ ಹಣ ವರ್ಗಾವಣೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಹಾಗಾದರೆ ಅಧಿಕಾರಿಗಳು ಇಡಿ ಎಂಟ್ರ್ ಆಗುತ್ತಾ? ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಮುರಳೀಧರ್ ಅವರಿಂದ ಪಡ್ಕೊಳ್ಳೋಣ. ಮುರಳಿ, ಬಹಳ ಸ್ಪಷ್ಟವಾಗಿ ಅಕ್ರಮ ಹಣ ವರ್ಗಾವಣೆ ಕಂಡು ಬರ್ತಾ ಇದೆ ಈ ಪ್ರಕರಣದಲ್ಲಿ, ಮುಂದೇನು ಅಂತ?
ಖಂಡಿತವಾಗಿಯೂ ಅರವಿಂದ್, ಯಾಕಂದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಗೋಲ್ಡ್ ಸ್ಮಗ್ಲಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ DRI ಅಧಿಕಾರಿಗಳು ಸಾಕಷ್ಟು ಕಾರ್ಯಾಚರಣೆಯನ್ನು ಮಾಡ್ತಾ ಇರುವಂಥದ್ದು. ಅದರಲ್ಲೂ ಕೂಡ ನಿನ್ನೆ ಅವರ ಮನೆ ಮೇಲೆ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಸರಿಸುಮಾರು 2,67,00,000 ನಗದು ಹಣ, ಅಂದರೆ ಪ್ರಮುಖವಾಗಿ ಈ ರೀತಿಯ ನಗದು ಹಣ ಯಾವಾಗ ಸಿಕ್ಕುತ್ತೆ, ನಗದು ಹಣ ಸಿಕ್ಕಂಥ ಸಂದರ್ಭದಲ್ಲಿ ಇಡಿ ಅಧಿಕಾರಿಗಳು ಎಂಟ್ರಿಯನ್ನು ಕೊಡ್ತಾರೆ. ಎಂಟ್ರಿಯನ್ನು ಕೊಟ್ಟು ವಿಚಾರಣೆಯನ್ನು ಮಾಡ್ತಾರೆ. ವಿಚಾರಣೆಯನ್ನು ಮಾಡಿ ಹವಾಲಾ ಟ್ರಾನ್ಸಾಕ್ಷನ್ನ ಮೂಲಕ ಇದೆಲ್ಲ ಕೂಡ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಅವರು ಒಂದು ಕನ್ಫರ್ಮೇಷನ್ ಅನ್ನು ಮಾಡ್ಕೊಳ್ಳುವಂಥದ್ದು. ಅರವಿಂದ್, ಪ್ರಮುಖವಾಗಿ ದುಬೈಗೆ ಹೋಗಿ ದುಬೈಯಿಂದ ವಾಪಸ್ಸು ಚಿನ್ನವನ್ನು ಬೆಂಗಳೂರಿಗೆ ತೆಗೆದುಕೊಂಡು ಬರ್ತಾರೆ ಅಂತ ಅಂದರೆ ಇಲ್ಲಿಂದ ಅಲ್ಲಿಗೆ ಹಣವನ್ನು ಹವಾಲಾದ ಮೂಲಕವೇ ಟ್ರಾನ್ಸಾಕ್ಷನ್ ಮಾಡಿರುವಂಥ ಸಾಧ್ಯತೆಗಳಿರ್ತವೆ. ಆ ಸಾಧ್ಯತೆಗಳಿರೋ ಹಿನ್ನೆಲೆಯಲ್ಲಿ ಇಡಿ ಅಧಿಕಾರಿಗಳು ಈ ಕಾರ್ಯಾಚರಣೆಯನ್ನು ಮಾಡಬೇಕಾಗಿರುವಂಥದ್ದು. ಸದ್ಯಕ್ಕೆ DRIನ ಅಧಿಕಾರಿಗಳು ನಿನ್ನೆ ರಾತ್ರಿ ಅಷ್ಟೇ ಕಾರ್ಯಾಚರಣೆಯನ್ನು ಮುಗಿಸಿದ್ದಾರೆ. ಜೊತೆಗೆ ಅವರ ಮನೆಯಲ್ಲಿದ್ದಂಥ ಚಿನ್ನಾಭರಣ ಇರ್ಬೋದು ಮತ್ತು ನಗದು ಹಣ ಇರ್ಬೋದು ಇದನ್ನೆಲ್ಲ ಕೂಡ ತಮ್ಮ ವಶಕ್ಕೆ ಪಡೆದುಕೊಂಡಿದ್ದಾರೆ. ವಶಕ್ಕೆ ಪಡೆದುಕೊಂಡು ಈಗ ತಮ್ಮ ಏನು ಮುಂದಿನ ವಿಚಾರಗಳನ್ನು ಮಾಡುವಂಥದ್ದು. ಜೊತೆಗೆ ಈಗಾಗಲೇ ಅಧಿಕೃತವಾಗಿ ಇಡಿ ಅಧಿಕಾರಿಗಳ ಜೊತೆಯಲ್ಲೂ ಕೂಡ ಮಾಹಿತಿಗಳನ್ನು ಶೇರನ್ನು ಮಾಡ್ಕೊಂಡಿದ್ದಾರೆ. ಬಹುತೇಕ ಇನ್ನೊಂದು 2-3 ದಿನದ ಒಳಗಾಗಿ ಇಡಿಯಿಂದ ECIR ಅನ್ನು ದಾಖಲನ್ನು ಮಾಡ್ಕೊಳ್ತಾರೆ. ದಾಖಲನ್ನು ಮಾಡಿಕೊಂಡು ಅವರು ಕೂಡ ಪ್ರತ್ಯೇಕವಾಗಿ ತನಿಖೆಯನ್ನು ಮಾಡುವಂಥದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ. ಮುರಳಿ, ಧನ್ಯವಾದ. ಸೊ ನನ್ನ ಪ್ರಕಾರ ಅವ್ರು ಮಾತ್ರ ಅಲ್ಲ, IT ಅವರು ಬರ್ತಾರೆ. ಇವರು DRI ಅಧಿಕಾರಿಗಳು ಇಡಿಗೂ ಬರೀತಾರೆ, ITಗೂ ಬರೀತಾರೆ. ಅಲ್ಲೇನಾದರೂ ಆದಾಯ ತೆರಿಗೆ ವಂಚನೆ ಆಗಿದೆಯಾ ಅಂತ ನೋಡಬೇಕಲ್ಲ. ತೆರಿಗೆ ವಂಚನೆ ಆಗಿದ್ದರೆ ಅವರು ಕೂಡ ಬರ್ತಾರೆ. ಸೊ ಇದು ಸಿರೀಸ್ ಆಫ್ ಎನ್ಕ್ವೈರೀಸ್ ಆಗುತ್ತೆ ಇನ್ನು ಮುಂದಕ್ಕೆ. ನೋಡಿ, ಯಾವಾಗ ಈ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ನಟಿ ರನ್ಯಾ ಬಂಧನವಾಯಿತೋ ಈಕೆಯ ಕಹಾನಿ ಒಂದೊಂದಾಗಿ ಬಯಲಾಗ್ತಾ ಇದೆ. ಏನಾಗ್ತಾ ಇತ್ತು, ಏನು ನಡೀತಾ ಇತ್ತು, ಇದೆಲ್ಲವೂ ಕೂಡ ಈಗ ಒಂದೊಂದೇ ವಿಚಾರಗಳು ಗೊತ್ತಾಗ್ತಾ ಇದೆ. ರನ್ಯಾ ಚಿನ್ನದ ಅಸಲಿ ಕಹಾನಿ ಈಗ ಬಯಲಾಗಿದೆ. 15 ದಿನಗಳಲ್ಲಿ 3 ಬಾರಿ ದುಬೈಗೆ ಹೋಗಿ ಬಂದಿದ್ದಾರೆ ಈ ನಟಿ. ತಿಂಗಳಿಗೆ 3-4 ಬಾರಿ ದುಬೈ, ಮಲೇಷ್ಯಾಗೆ ಹೋಗಿ ಬರ್ತಾ ಇದ್ರಂತೆ. ಅಧಿಕಾರಿಗಳ ಮಕ್ಕಳು, ಉದ್ಯಮಿಗಳ ಮಕ್ಕಳು ದುಬೈಗೆಲ್ಲ ಭೇಟಿಯಾದಾಗ DRI ಅಧಿಕಾರಿಗಳು ಕಣ್ಣಿಡ್ತಾರೆ ಸಹಜವಾಗಿ. ಏರ್ಪೋರ್ಟ್ನಲ್ಲಿ ಚೆಕ್ಕಿಂಗ್ ವೇಳೆ ಪೊಲೀಸ್ ಅಧಿಕಾರಿ ಮಗಳು ಅಂತ ಹೇಳ್ತಾ ಇದ್ರಂತೆ ರನ್ಯಾ. ಈ ಹಿನ್ನೆಲೆಯಲ್ಲಿ ರನ್ಯಾ ರಾವ್ ಮೇಲೆ ಕಣ್ಣಿಟ್ಟಿದ್ರು DRI ಅಧಿಕಾರಿಗಳು. ಆಮೇಲೆ ಸಹಜವಾಗಿ ನಿಮಗೆ ಅಲ್ಲಿ ಪದೇ ಪದೇ ಹೋಗ್ತಾ ಇದ್ದಾಗ ಅದು ನಿಮಗೆ ಗೊತ್ತಿಲ್ಲದೆ ಇದ್ದಂಗೆ ಅಲ್ಲಿ ಎನ್ಕ್ವೈರಿ ಆಗುತ್ತೆ. ಇವ್ರು ಯಾರು, ಯಾಕೆ ಪದೇ ದುಬೈಗೆ ಹೋಗ್ತಿದ್ದಾರೆ, ತಿಂಗಳಿಗೆ 3-4 ಸತಿ ಹೋಗೋಂಥ ಅವಶ್ಯಕತೆ ಏನು, ಮಲೇಷ್ಯಾಗೆ ಯಾಕೆ ಹೋಗ್ತಿದ್ದಾರೆ, ಒಂದು ಕಣ್ಣಿಟ್ಟು ಇದು ಮಾಡ್ತಾರೆ. ಆ ಥರ ಈಕೆಯ ಮೇಲೂ ಕಣ್ಣಿಟ್ಟಿದ್ರು DRI ಅಧಿಕಾರಿಗಳು. ಆಗ ಗೊತ್ತಾಗಿದ್ದು ಈಕೆಯ ಚಿನ್ನದ ಸ್ಮಗ್ಲಿಂಗ್. ಈಗ ನಟಿ ರನ್ಯಾ ಅರೆಸ್ಟ್ ಆದ ಬೆನ್ನಲ್ಲೇ ಇನ್ನಷ್ಟು ನಟಿಯರಿಗೆ ಏನಾದರೂ ಸಂಕಷ್ಟ ಫಿಕ್ಸಾ ಅಂತಕ್ಕಂಥ ಇನ್ನೊಂದು ಪ್ರಶ್ನೆ ಮೂಡ್ತಾ ಇದೆ. ಅಂದರೆ ಈಕೆಯ ಈ ಅವ್ಯವಹಾರಗಳಲ್ಲಿ ಬೇರೆ ನಟಿಯರು ಪಾಲ್ಗೊಂಡಿದ್ರಾ, ಶಾಮೀಲಾಗಿದ್ರಾ ಅಂತ. ರನ್ಯಾ ಅರೆಸ್ಟ್ ಬೆನ್ನಲ್ಲೇ ಮತ್ತಷ್ಟು ನಟಿಯರಿಗೆ ಸಂಕಷ್ಟ ಫಿಕ್ಸ. ರನ್ಯಾ ಜೊತೆಗೆ ಮತ್ತಷ್ಟು ಸ್ಯಾಂಡಲ್ವುಡ್ ನಟಿಯರು ಭಾಗಿಯಾಗಿರೋ ಶಂಕೆ ಇದು ನಾವು ಹೇಳ್ತಾ ಇರೋದು. ರಿಯಲ್ ಎಸ್ಟೇಟ್ ಉದ್ಯಮಿಗಳ ಸೂಚನೆಯ ಮೇರೆಗೆ ಚಿನ್ನ ಸಾಗಾಟ ಆಗ್ತಾ ಇತ್ತಾ? ಯಾಕೆಂದರೆ ನೀವು ಚಿನ್ನನ ಅಲ್ಲಿಂದ ತಂದು ಇಲ್ಲಿ ಮಾರೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಫಸ್ಟ್ ಆಫ್ ಆಲ್ ತರೋದು ತುಂಬ ಕಷ್ಟ, ತಂದ ಮೇಲೂ ಕಷ್ಟ. ಯಾರು ನಿಮಗೆ KG ಗಟ್ಟಲೆ ಚಿನ್ನನ ತಗೋತಾರೆ ಆ ಥರ. ರನ್ಯಾ ರಾವ್ ಮೊಬೈಲ್ ಪರಿಶೀಲನೆ ಮಾಡ್ತಾ ಇದ್ದಾರಂತೆ DRI ಅಧಿಕಾರಿಗಳು. ಎಲ್ಲ ನಟಿಯರು ಈಕೆಯ ಜೊತೆ ಯಾರ್ಯಾರು ಸಂಪರ್ಕದಲ್ಲಿದ್ದಾರೆ ಎಲ್ಲರ ವಿಚಾರಣೆ ಮಾಡುವ ಸಾಧ್ಯತೆ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲ್ಲಿಗ್ ಉಮೇಶ್ ಅವರಿಂದ ಪಡೆಯೋಣ. ಉಮೇಶ್, ಬೇರೆ ನಟಿಯರು ಕೂಡ ಈಕೆಯ ಅವ್ಯವಹಾರದಲ್ಲಿ ಭಾಗಿಯಾಗಿದ್ದಾರೆ ಅಂತ ಅನುಮಾನ ಮೂಡಿದೆಯಾ? ಅದಕ್ಕೆ ಪುರಾವೆಗಳೇನಾದರೂ ಸಿಕ್ಕಿದೆಯಾ? ಅರವಿಂದ್, ಈಕೆ ಜೊತೆ ಒಂದಷ್ಟು ಜನ ಸ್ನೇಹಿತರು, ಕೆಲವರು ನಟಿಯರು ಕೂಡ ದುಬೈಗೆ ಹೋಗಿ ಬಂದಿರೋದ್ರ ಬಗ್ಗೆ ಅಧಿಕಾರಿಗಳಿಗೆ ಆಗಲೇ ಮಾಹಿತಿ ಸಿಕ್ಕಿದೆ. ಆ ನಿಟ್ಟಿನಲ್ಲಿ ಅವ್ರ ಮೇಲೆ ಕೂಡ ನಿಗಾ ವಹಿಸುವಂಥ ಕೆಲಸವನ್ನು DRI ಅಧಿಕಾರಿಗಳು ಮಾಡ್ತಾ ಇರುವಂಥದ್ದು. ಅದಕ್ಕೆ ಪೂರಕ ದಾಖಲೆ ಸಿಗಬೇಕಾಗುತ್ತೆ. ದಾಖಲೆ ಸಿಕ್ಕ ನಂತರವೂ ಅಷ್ಟೇ ಆಕೆ ಅವರನ್ನು ನೋಟಿಸ್ ಕೊಟ್ಟು ವಿಚಾರಣೆ ಮಾಡುವಂಥದ್ದು ಅಥವಾ ಅವರ ಮನೆಗಳ ಮೇಲೆ ದಾಳಿ ಮಾಡುವಂಥ ಕೆಲಸವನ್ನು ಅಧಿಕಾರಿಗಳು ಮಾಡುವಂಥದ್ದು. ಸದ್ಯಕ್ಕೀಗ ಪ್ರಾಥಮಿಕ ಹಂತದಲ್ಲಿರೋದ್ರಿಂದ ಆ ಥರದ್ದೊಂದು ಶಂಕೆ ಮೂಡಿರುವಂಥದ್ದು ಅಧಿಕಾರಿಗಳಿಗೆ. ಯಾಕೆಂದರೆ ಒಬ್ಬಾಕೆನೇ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ KG ಚಿನ್ನಾಭರಣ ಸಾಗಾಟ ಮಾಡ್ತಿದ್ದಾಳೆ, ಪದೇ ದುಬೈಗೆ, ಮಲೇಷ್ಯಾಗೆ ಹೋಗ್ತಿದ್ದಾಳೆ ಅಂದರೆ ಅವರಿಗೆ ಬೇರೆ ಒಂದಷ್ಟು ಇತರೆ ಸ್ನೇಹಿತರು ಅಥವಾ ಸಂಬಂಧಿಕರು ಯಾರಾದರೂ ಒಬ್ಬರು ಸಂಪರ್ಕಕ್ಕೆ ಇರಬೇಕಾಗುತ್ತೆ ಅಥವಾ ಅವರು ಸಪೋರ್ಟಿವ್ ಇರಬೇಕಾಗುತ್ತೆ.
ಅವ್ರ ಸಪೋರ್ಟ್ ಇಲ್ಲದೇ ಒಬ್ಬ ನಟಿಯೇ ಇಷ್ಟೆಲ್ಲ ವ್ಯವಹಾರ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ನಂತರದಲ್ಲಿ ಆ ಚಿನ್ನವನ್ನೇನು ಬೆಂಗಳೂರಿಗೆ ತರ್ತಾರೆ, ಬೆಂಗಳೂರಿಗೆ ಬಂದ ನಂತರದಲ್ಲಿ ಅದನ್ನು ಯಾರಿಗೆ ಕೊಡ್ತಿದ್ರು ಅನ್ನೋ ನಿಟ್ಟಿನಲ್ಲೂ ಕೂಡ ತನಿಖೆ ನಡೀಬೇಕಾಗುತ್ತೆ. ಹಾಗಾಗಿ ಸದ್ಯಕ್ಕೆ ಈಗ ತನಿಖೆ ಇನ್ನು ಕೇವಲ 2 ದಿನಗಳ ಹಿಂದೆ ಘಟನೆ ನಡೆದಿರೋ ಕಾರಣಕ್ಕಾಗಿ ಇನ್ನು ಈಗ ಪ್ರಾಥಮಿಕ ಹಂತದಲ್ಲಿದೆ. ಈ ಎಲ್ಲ ಪ್ರಾಥಮಿಕ ಹಂತದ ತನಿಖೆ ಸಂಪೂರ್ಣವಾಗಿ ಮುಕ್ತಾಯವಾದ ನಂತರದಲ್ಲಿ ಈಗ ಸದ್ಯಕ್ಕೆ ಆಕೆಯನ್ನು ಮೊಬೈಲನ್ನು ವಶಕ್ಕೆ ಪಡೆದಿದ್ದಾರೆ. ಆಕೆ ಬ್ಯಾಂಕ್ ಡೀಟೇಲ್ಸ್ ಬಗ್ಗೆ ಒಂದಷ್ಟು ಮಾಹಿತಿಗಳು ಕಲೆಕ್ಟ್ ಮಾಡ್ತಾ ಇರುವಂಥದ್ದು. ನೆನ್ನೆ ಮನೆಯಲ್ಲಿ ಒಂದಷ್ಟು ದಾಖಲೆಗಳು ಮತ್ತು ನಗದು ಚಿನ್ನ ಎಲ್ಲ ಏನು ಸಿಕ್ಕಿದೆ ಅದಕ್ಕೆ ರಿಲೇಟೆಡ್ ಆಗಿ ಯಾರಾದರೂ ನಟಿಯರು, ಉದ್ಯಮಿಗಳು, ರಿಯಲ್ ಎಸ್ಟೇಟ್ ಯಾರಾದ್ರು ಇದ್ದಾರೆ ಅನ್ನೋ ನಿಟ್ಟಿನಲ್ಲಿ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಏನಾದರೂ ದಾಖಲೆಗಳು ಸಿಕ್ಕರೆ ನಂತರದಲ್ಲಿ ಅವ್ರಿಗೂ ಕೂಡ ಕಂಟಕ ಎದುರಾಗುವ ಸಾಧ್ಯತೆ ಹೆಚ್ಚಾಗಿರುವಂಥದ್ದು. ಅರವಿಂದ್, ಹಾಗೆ ಸಂಪರ್ಕದಲ್ಲಿರಿ ಉಮೇಶ್, ನಿಮ್ಮ ಜೊತೆ ಮತ್ತೆ ನಾನು ಮಾತನಾಡ್ತೀನಿ. ಒಂದೊಂದು ವಿಚಾರಗಳೆಲ್ಲ ಗೊತ್ತಾಗ್ತಾ ಇದೆ. ಈ ನಟಿ ರನ್ಯಾ ವಿಚಾರದಲ್ಲಿ ಈಕೆಯ ಗೋಲ್ಡ್ ಸ್ಮಗ್ಲಿಂಗು, ಯಾರ್ಯಾರು ಸಾಥ್ ಕೊಟ್ಟಿದ್ದಾರೋ, ಏನು ಕತೆನೋ, ಯಾರ್ಯಾರು ತಗ್ಲಾಕತ್ತಾರೋ ಗೊತ್ತಿಲ್ಲ. ತನಿಖೆ ಅಂತೂ DRI ಅಧಿಕಾರಿಗಳು ಮುಂದುವರಿಸಿದ್ದಾರೆ. ಹಾಗಾದರೆ ವ್ಯವಹಾರ ಹೇಗೆ ಮಾಡ್ತಾಯಿದ್ರು, ಹೆಂಗೆ ನಡೀತಾ ಇತ್ತು ಈ ಗೋಲ್ಡ್ ಸ್ಮಗ್ಲಿಂಗ್ ಅಂತ, ಹೆಂಗೆ ತರ್ತಾಯಿದ್ರು, ತಂದ ಮೇಲೆ ಏನು ಮಾಡ್ತಾಯಿದ್ರು, ಎಷ್ಟು ಲಾಭ ಬರ್ತಾಯಿತ್ತು, ಅವೆಲ್ಲವೂ ಕೂಡ ಒಂದಷ್ಟು ಮಾಹಿತಿಗಳು ಈಗ ಲಭ್ಯವಾಗ್ತಾ ಇದೆ. ಒಂದು ಸಾರ್ತಿ ದುಬೈಗೆ ಭೇಟಿ ಕೊಟ್ಟರೆ 1 ಕೋಟಿ ಸಂಪಾದನೆ ಫಿಕ್ಸು ಈಕೆಗೆ. 81 ಲಕ್ಷಕ್ಕೆ 1 kg ಚಿನ್ನ ಖರೀದಿ ಮಾಡ್ತಾ ಇದ್ರಂತೆ ಈಕೆ. ಎಲ್ಲಿ? ದುಬೈನಲ್ಲಿ. ಬೆಂಗಳೂರಿಗೆ ಬಂದು ಅದನ್ನು 90 ಲಕ್ಷಕ್ಕೆ ಮಾರಾಟ ಮಾಡೋದು. 1 kg ಮಾರಿದ್ರೆ 80 ಲಕ್ಷಕ್ಕೆ ತರೋದು, 90 ಲಕ್ಷಕ್ಕೆ ಮಾರೋದು. 1 kg ಮಾರಿದ್ರೆ 10 ಲಕ್ಷ ಲಾಭ. ಈಕೆ ತರ್ತಾ ಇದ್ದು 15 kg. ಎಷ್ಟಾಯಿತು ಯೋಚನೆ ಮಾಡಿ ನೋಡಿ. 1 kg ಮಾರಿದ್ರೆ 10 ಲಕ್ಷ ಲಾಭ ಬರ್ತಾಯಿತ್ತು. ಈ ಬಾರಿ 1 ಕೋಟಿ ಟಾರ್ಗೆಟ್ ಏನೋ ಇಟ್ಕೊಂಡಿದ್ರಂತೆ. ಅದು ಗಂಡನ ಜೊತೆ ಸೇರಿ ಕೋಟ್ಯಾಂತರ ರೂಪಾಯಿ ಚಿನ್ನದ ಸ್ಮಗ್ಲಿಂಗ್ ನಡೆಸ್ತಾ ಇದ್ದರು. ಈಗ DRI ಅಧಿಕಾರಿಗಳಿಗೆ ತಗ್ಲಾಕೊಂಡು ತನಿಖೆಯನ್ನು ಎದುರಿಸ್ತಾ ಇದ್ದಾರೆ.